ಶಿವಪಾರ್ವತಿ ಪುತ್ರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸೂರ್ಯ 6ನೇ ವರ್ಷದ ನಮ್ಮ ಒಂದು ಜಾತ್ರೆ ರೀತಿಯೇ ಈ ಅಣ್ಣ ಮಹೋತ್ಸವವನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಅಣ್ಣಮ್ಮ ತಾಯಿ ಒಳ್ಳೇದು ಮಾಡಲಿ, ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ, ಇರ್ತಕ್ಕಂಥ ಎಲ್ಲ ಸರ್ವರಿಗೂ ಕೂಡ ತಾಯಿ ಒಳ್ಳೇದು ಮಾಡಲಿ, ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಈ ಸಂಘದ ವತಿಯ ಎಲ್ಲ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಅದ್ದೂರಿಯಾಗಿ ಭಾಳ ವರ್ಷಗಳಿಂದ ನಮ್ಮ ಶಿವಪುತ್ರ ವಿನಾಯಕ ಗೆಳೆಯರ ಬಳಗದ ಎಲ್ಲ ನಮ್ಮ ಆತ್ಮೀಯ ಯುವಕ ಮಿತ್ರರು ಆಚರಿಸ್ಕೊಂಡ್ಬರ್ತಾ ಇದ್ದಾರೆ. ಪ್ರತಿ ವರ್ಷ ಇದರ ಅದ್ದೂರಿತನ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಇವತ್ತು ಅವ್ರು ಹಾಕಿರ್ತಕ್ಕಂಥ ಮಂಟಪ ಇರ್ಬೋದು, ಆ ತಾಯಿ ಮಾಡಿರ್ತಕ್ಕಂಥ ಅಲಂಕಾರ ಇರ್ಬೋದು, ಜನರಿಗೆ ಕೊಡ್ತಾ ಇರುವಂಥ ಪ್ರಸಾದ ಇರ್ಬೋದು, ಇವೆಲ್ಲವೂ ಸಹ ಒಂದು ಹಬ್ಬದ ವಾತಾವರಣವನ್ನು ಸ್ವಯಂ ನಿರ್ಮಾಣ ಮಾಡಿದೆ.
ಆ ರೀತಿಯಾಗಿ ಒಂದು ಹಬ್ಬವೇ ನಡೀತಾ ಇದೆ ಊರಿನಲ್ಲಿ. ಇದನ್ನೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಊರಬ್ಬ ಅಂತ ಕರೀತಾರೆ. ಊರಬ್ಬ ಇವತ್ತು ಹಂಪಿ ಈ ಭಾಗದಲ್ಲಿ ನಡೀತಾ ಇದೆ. ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಮತ್ತು ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಆ ತಾಯಿ ಅಣ್ಣಮ್ಮ ದೇವಿ ಅವರೆಲ್ಲ ಕುಟುಂಬಗಳಿಗೂ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಕೋರ್ತಾ ಇದ್ದೀವಿ. ಗಿರೀಶ್, ನಮ್ಮದು ಶ್ರೀ ಶ್ರೀ ಶಿವಪಾರ್ವತಿ ಪುತ್ರ ವಿನಾಯಕರ ಗೆಳೆಯ ಸಂಘದಲ್ಲಿ ಇದೆ. ಇದು ಹಂಪಿ ನಗರದಲ್ಲಿ ಇದು 6ನೇ ವರ್ಷದ ಅದ್ದೂರಿ ಅಣ್ಣಮ್ಮ ದೇವಿಯ ಕಾರ್ಯಕ್ರಮ. ಇದು ಒಂದು ರಾಜಗೋಪುರ ನಿರ್ಮಾಣಿತವಾದಂಥ ಗೋಪುರ. ಇದರಲ್ಲಿ ಈಗಿದು ಸುಮಾರು ಒಂದು 7 ದಿನಗಳ ಕಾಲ ಈ ಸೆಟ್ಗೆ ಕಷ್ಟಪಟ್ಟು ನಮ್ಮ ಸ್ನೇಹಿತರಾದಂಥ ಸೀನವರು ಅವರ ನೇತೃತ್ವದಲ್ಲಿ ಈ ಸೆಟ್ನ ಅಂಗಾಳಿ ಇವೆಂಟ್ಸ್ ಸೀನವರು ಅವರ ನಾವು ಕೇಳ್ಪಟ್ಟಂಗೆ ಇದು ಬೆಂಗಳೂರಲ್ಲೇ ನಂಬರ್ 1 ನಾವು ಮಾಡೋ ರೀತಿಯಲ್ಲಿ ಆಗಿದೆ ನಮ್ಮ ಕಾರ್ಯಕ್ರಮ. ಮತ್ತು ಅವರ ಇವೆಂಟ್ಸ್ ಅಂಗಾಳಿ ಇವೆಂಟ್ಸ್ ಕೂಡ ಅವ್ರದ್ದೊಂದು ಅದ್ದೂರಿ ಸೆಟ್ ಇದೆ ಅವರ ಹತ್ರ. ಅವ್ರು ಪ್ರಮುಖವಾಗಿ ನಮಗೆ ಅವರ ಅತಿ ಮುತುವರ್ಜಿಯಿಂದ ವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ ಅವರ ಜವಾಬ್ದಾರಿ ತಗೊಂಡು ಇದನ್ನು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ? ನಾವು ಮೊದಲನೇ ದಿನ ತಾಯಿನ ಅಣ್ಣಮ್ಮ ದೇವಿನ ಕರ್ಕೊಂಬರುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದು. ಇವತ್ತು 28. ಇವತ್ತು ಮಧ್ಯಾಹ್ನದ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಸಂಜೆ ವೇದಿಕೆ ಕಾರ್ಯಕ್ರಮ ಇದೆ, ಮನೋರಂಜನಾ ಕಾರ್ಯಕ್ರಮ ಇದೆ. ನಾಳೆ ತಾಯಿನ ಹಂಪಿ ನಗರದ ರಾಜ ಬೀದಿಗಳಲ್ಲಿ ಅದ್ದೂರಿಯಾದ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಇದು ರವೀಂದ್ರರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಇಡೀ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಅವರ ಮಾರ್ಗದರ್ಶನದಿಂದಲೇ ಈ ಮಟ್ಟಿಗೆ ಇವತ್ತು ನಾವು ಮಾಡೋಕ್ಕೆ ಸಾಧ್ಯ ಆಗಿರುವಂಥದ್ದು ನಮ್ಮ ನಾಯಕರಾದ ರವೀಂದ್ರರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಿವಮೊಗ್ಗ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀಕಾಂತ್ ಅವರು ಬರ್ತಾ ಇದ್ದಾರೆ. ಮತ್ತು ತುರುವೇಕೆರೆಯ ನಿಕಟಪೂರ್ವ ಶಾಸಕರಾದಂಥ ಮಸಾಲೆ ಜಯರಾಮ್ರವರು ಕೂಡ ಬರ್ತಾ ಇದ್ದಾರೆ. ಮತ್ತು ಇನ್ನೂ ಹಲವಾರು ಗಣ್ಯ ಬರ್ತಾ ಇದ್ದಾರೆ. ಅಮರ್ ಅವರು ಬರ್ತಾ ಇದ್ದಾರೆ. ಮತ್ತು ರಾಧಾಕೃಷ್ಣ ಟ್ರಸ್ಟ್ ಮುಖ್ಯಸ್ಥರಾದ ಗಿರೀಶ್ ಅವರು ಬರ್ತಾ ಇದ್ದಾರೆ. ಮತ್ತು ನಾವು ಇದಕ್ಕೆ ಮತ್ತೊಬ್ಬ ಪ್ರಮುಖ ಕಾರಣ ಇದರಲ್ಲಿ ಶ್ರೀಯುತ ನಮ್ಮ ಹೇಮಂತ್ ಗೌಡ ಅವ್ರನ್ನ ಪ್ರಮುಖವಾಗಿ ನಾವು ನಮ್ಮ ನಾಯಕರಾದಂಥ ಅವರು ನಮ್ಮ ಹಂಪಿ ನಗರದ ಯುವ ಮುಖಂಡರು ಶ್ರೀಯುತ ಹೇಮಂತ್ ಅವರು ನಮ್ಮ ಹಂಪಿ ನಗರದ ಯುವ ಮುಖಂಡರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಒಂದು ಜವಾಬ್ದಾರಿ ಹೊತ್ಕೊಂಡು ನಮಗೆಲ್ಲ ತುಂಬ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಮತ್ತು ಇವತ್ತು ನೀವು ನೋಡ್ತಾ ಇದ್ದೀರ, ನೀವು ಏನು ಈ ಹೂವುದ ಅಲಂಕಾರ ಇದೆಯಲ್ಲ, ಇದ್ರದ್ದು ಪ್ರಮುಖ ಇದ್ರದ್ದು ಏನೇ ಅವ್ರು ಚೆಲ್ಲಬೇಕಾದ್ರೂ ಕೂಡ ಅದು ನಮ್ಮ ವಿನೋದ್ ಅವ್ರಿಗೆ ಚೆಲ್ಲಬೇಕು. ವಿನೋದ್ ಮತ್ತು ಅವ್ರ ತಂಡ ಶ್ರೀನು ಮತ್ತು ವಿನೋದ್ ಅವ್ರ ತಂಡಕ್ಕೆ ಸೇರ್ಬೇಕಿದು. ಅವರು ತುಂಬ ನಮ್ಮ ತಾಯಿ ಅಲಂಕಾರ ಅಂತ ಹಿಡಿದು ಈ ನಮ್ಮ ಮಂಟಪದ ಅಲಂಕಾರದವರೆಗೂ ಅವರೆಲ್ಲ ಮುತುವರ್ಜಿ ವಹಿಸಿ ಅವ್ರದ್ದು ಕಾರ್ಯಕ್ರಮ ಅನ್ನೋ ಮಟ್ಟಿಗೆ ಅವರು ನಮ್ಮೊಟ್ಟಿಗೆ ಸೇರಿ ಅವ್ರು ಇದನ್ನೆಲ್ಲ ನೆರವೇರಿಸ್ಕೊಂಡಿದ್ದಾರೆ. ನಮ್ಮ ಹೆಸರು ಪ್ರದೀಪ್ ಅಂದ್ಬಿಟ್ಟು, ನಮ್ಮ ಸಂಘದ ಹೆಸರು ಶ್ರೀ 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 ಶಿವಪಾರ್ವತಿ ಪುತ್ರ ವಿನಾಯಕ ಗೆಳೆಯರ 6ನೇ ವರ್ಷದ ಅದ್ದೂರಿ ಅಣ್ಣಮ್ಮ ದೇವಿ ವಾರ್ಷಿಕೋತ್ಸವ. ಪ್ರತಿ ವರ್ಷ ಒಂದು ಸ್ಟೆಪ್ ಬೈ ಸ್ಟೆಪ್ ಮೊದಲನೇ ವರ್ಷ ಬರೀ ಪೆಂಡಲ್ ಹಾಕಿ ಮಾಡಿದ್ದು, 2ನೇ ವರ್ಷ ಬೇರೆ ಥರ ಮಾಡಿದ್ದು, 3ನೇ ವರ್ಷ ಬೇರೆ ಥರ, 5ನೇ ವರ್ಷ 6ನೇ ವರ್ಷ ಅಮ್ಮ ಇವತ್ತಿನ ದಿನ ಈ ಮಟ್ಟಕ್ಕೆ ಮಾಡೋ ಶಕ್ತಿ ಕೊಟ್ಟಿದ್ದಾಳೆ ಆ ತಾಯಿ. ಪ್ರತಿ ವರ್ಷದಂತೆ ಹೆಂಗೆ ನಡ್ಸ್ಕೊ ಹೋಗ್ತಾಯಿದ್ದು ಈ ವರ್ಷವೂ ಕೂಡ ಮಧ್ಯಾಹ್ನ ಅನ್ನದಾನ ಇದೆ, ಮನೋರಂಜನಾ ಕಾರ್ಯಕ್ರಮ ಇದೆ, ತಾಯಿ 3ನೇ ದಿನ ಮೆರವಣಿಗೆ ಇದೆ, ಪ್ರತಿ ವರ್ಷದಂತೆ ನಡೆಯುತ್ತಿದೆ. ಅದಕ್ಕಾಗಿ ರವೀಂದ್ರಣ್ಣವರು ಕೂಡ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಮಂತ್ ಅವರು, ರವೀಂದ್ರಣ್ಣವರು ಎಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಂಕ್ಷನ್ ಅದ್ದೂರಿಯಾಗಿ ನಡೀತಾ ಇದೆ ಸರ್. ಬಂದಂಥ ಜನಗಳು ಕೂಡ ಮಧುರೆ ಮೀನಾಕ್ಷಿ ದೇವಸ್ಥಾನ ನೋಡಿದಷ್ಟೇ ಖುಷಿ ಆಗ್ತಾ ಇದೆ, ಅದೇ ಥರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ ಅಂತ ಮಾತಾಡ್ತಾ ಇದ್ದಾರೆ. ಆ ಜನಗಳು ಇಷ್ಟಪಟ್ಟವ್ರೆ ಅಂದರೆ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡಿದ್ದಾಳೆ ಅಂತಲೇ ನಮಗೆ ಬಂದಿದ್ದು. ನಮ್ಮ ತಾಯಿ ಹಿಂಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಸರ್ ಮಧುರೆ ಸರ್ ಆ ಮಧುರೆ ಸೆಟ್ ಹಾಕಬೇಕು ಅಂತ ನಾವು ಅಂದ್ಕೊಂಡ, ನಾವು ಯಾವುದೋ ಒಂದು ಸೆಟ್ ಹಾಕಬೇಕು ಅಂದ್ಕೊಂಡಿದ್ದು. ಅದು ನೋಡಿದ್ರೆ ಮದುವೆ ಸೆಟ್ ಥರ ಕಾನ್ಸೆಪ್ಟ್ ಬಂತು ಸರ್. 3,000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀವಿ.